ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇನ್ನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ ಕೆಲವೊಂದಿಷ್ಟು ಡ್ರೆಸ್ಗಳನ್ನೆಲ್ಲ ತೊಗೊಂಡಿದ್ದೆ, ಅಂದರೆ ರೆಡಿ ಡ್ರೆಸ್ಗಳನ್ನ ತೊಗೊಂಡಿದ್ದೆ. ಏನಾಗುತ್ತೆ ಅಂದರೆ ಡ್ರೆಸ್ಗಳೆಲ್ಲ ಸಾಮಾನ್ಯವಾಗಿ ಎಲ್ ಸೈಜಲ್ಲಿ ಸಿಕ್ಬಿಡುತ್ತೆ. ಸ್ಟಾರ್ಟಿಂಗ್ಗೆ ಎಲ್ಲೆಲ್ಲಿ ಬರೋದು ಅಂತ ಹೇಳ್ತಾರೆ. ನನಗೆ ಅದು ಎಲ್ ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ, ಹಾಗಾಗಿ ನಾನೇ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಬಿಡ್ತೀನಿ ಮನೆಯಲ್ಲಿ. ಆದರೆ ಇವಾಗ ಒಂಚೂರು ಮಷಿನ್ ಬೇರೆ ಕೆಟ್ಟೋಗ್ಬಿಟ್ಟಿದೆ. ಶಾಪಲ್ಲೇ ಒಂದು ಮಷಿನ್ ಇಟ್ಕೊಂಡಿದ್ದು, ಈ ಥರ ಮಧ್ಯಾಹ್ನ ಟೈಮ್ ಏನಾದ್ರೂ ಫ್ರೀ ಇದ್ದಾಗ ಅಲ್ಲೇ ಮಾಡ್ಕೊಂಡು ಬಿಡ್ತಾ ಇದ್ದೆ. ಇವಾಗ ಮಷೀನಲ್ಲಿ ಸ್ವಲ್ಪ ಆಯಿಲೆಲ್ಲ ಲೀಕ್ ಆಗೋ ಥರ ಆಗಿ ಇದಾಗ್ತಾಯಿಲ್ಲ, ಸ್ಟಿಚ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಬೇಡ, ಹೊರಗಡೆನೇ ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೆ. ಇನ್ನೇನು ಹಬ್ಬ ಬೇರೆ ಹತ್ರ ಬಂತಲ್ವ, ಈ ಥರ ಹಬ್ಬ ಹತ್ರ ಬಂದಾಗಲೇ ನಮಗೂ ನೆನಪಾಗೋದು ಡ್ರೆಸ್ಗಳೆಲ್ಲ ಹೆಂಗಿದೆ, ಸೀರೆ ರೆಡಿ ಇದೆಯಾ ಅಥವಾ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿಸಿದ್ದೀವ, ಅದನ್ನೆಲ್ಲ ನೋಡ್ಕೊತಿರ್ತೀವಿ ಅಲ್ವಾ. ನಾನು ಕೂಡ ಹಂಗೇನೆ ಹಬ್ಬ ಇನ್ನೊಂದು 2-3 ದಿನ ಇದ್ದಂಗೆ ನಂಗೆ ನೆನಪಾಗೋದು, ಅಯ್ಯೋ ಡ್ರೆಸ್ ಸ್ಟಿಚ್ ಆಗಿಲ್ವಲ್ಲ, ಸೀರೆದು ಬ್ಲೌಸ್ ರೆಡಿ ಮಾಡಿಸಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿಸ್ಬಿಡೋಣ. ಮಧ್ಯಾಹ್ನ ಊಟಕ್ಕೆ ಹೋಗ್ತೀನಲ್ವ ಇವಾಗ ಹೆಂಗಿದ್ರು, ಹಾಗೆ ಕೊಟ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿ ಹೊರಟೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವಾಗ ಮನೆಗೆ ಬಂದು ಫ್ರೆಶ್ನಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಏನಂದರೆ ಸ್ವಲ್ಪ ಈಚೆ ಕಡೆ ಹೋಗಬೇಕು, ಹಾಗಾಗಿ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಬ್ಲ್ಯಾಕ್ ಕಲರ್ ಹಾಕೊಂಡಿದ್ನಲ್ಲ ಬೆಳಗ್ಗೆ, ಮಧ್ಯಾಹ್ನ ಟೈಮ್ ಒಂಚೂರು ಬಿಸಿಲು ಬಂದೇ ಬಿಡುತ್ತೆ, ಹಂಗೆ ಮಳೆನೂ ಬಂದ್ಬಿಡುತ್ತೆ, ಹೇಳಲಿಕ್ಕೆ ಆಗಲ್ಲ. ಬ್ಲ್ಯಾಕ್ ಕಲರ್ದೆಲ್ಲ ಹಾಕೊಂಡಾಗ ಫುಲ್ಲು ಒಂಥರ ಜಾಸ್ತಿ ಬಿಸಿ ಆದಂಗೆ ಆಗ್ತಿರುತ್ತೆ, ಕೈಯೆಲ್ಲ ಸುಡೋ ಥರ. ಹಾಗಾಗಿ ಚೇಂಜ್ ಮಾಡಿಕೊಂಡು ಊಟ ಮುಗಿಸ್ಕೊಂಡ್ಬಿಡೋಣ, ಅದಾದಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ. ಏನಂದರೆ ಇವತ್ತು ಅವರು ಸ್ವಲ್ಪ ಬೆಳಗ್ಗೆ ಬೇಗನೆ ಹೊರಟ್ಬಿಟ್ರು, ಒಂದು 7:15ಗೆಲ್ಲ ಹೊರಟ್ರು. ಹಾಗಾಗಿ ಸ್ವಲ್ಪ ಇವತ್ತು ಬೇಗ ಬರ್ತಿದ್ದಾರೆ. ಹೆಂಗಿದ್ರು ಬೇಗ ಬರ್ತಿದ್ದಾರಲ್ಲ, ಸ್ವಲ್ಪ ಶಾಪಿಂಗ್ ಆದರೂ ಮಾಡ್ಕೊಂಡು ಬರೋಣ ಅಂತೇಳಿ ಹೊರಡ್ತಾ ಇದ್ದೀನಿ. ಶಾಪಿಂಗ್ ಅಂದರೆ ಬಟ್ಟೆ ಎಲ್ಲ ಏನಿಲ್ಲ, ಮನೆಗೆ ಕೆಲವೊಂದಿಷ್ಟು ಥಿಂಗ್ಸ್ನೆಲ್ಲ ತೊಗೊಂಡು ಬರಬೇಕಿತ್ತು, ಹಾಗೆ ಕ್ಲಾಕ್ ತೊಗೊಂಡು ಬರಬೇಕಿತ್ತು, ಇದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳಿ. ಒಂದು ಕ್ಲಾಕ್ ಇದೆ, ಆ ಸೈಡ್ ಇಟ್ಟಿದ್ದೀನಿ, ಅದು ಚಿಕ್ಕದಲ್ವಾ, ಹಾಗಾಗಿ ಈ ಕಡೆ ಸ್ವಲ್ಪ ದೊಡ್ಡದಾಗಿರೋದನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ರೂಮ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀನಿ ಇವತ್ತು. ಇನ್ನು ಬೆಳಗಿನ ತಿಂಡಿಗೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ರೀ. ಇನ್ನು ಬೆಳಗ್ಗೆ ನನಗೆ ಸ್ವಲ್ಪ ಸ್ಮೂದಿ ಮಾಡ್ಕೊಂಡಿದ್ದೆ, ಆ್ಯಪಲ್ ಮತ್ತು ಓಟ್ಸ್ನೆಲ್ಲ ಹಾಕಿ. ಇನ್ನಿದು ನನ್ನ ಹಸ್ಬೆಂಡ್ಗೆ ಅಂತ ಹೇಳಿ ರಾಜ್ಮಾ ಬರುತ್ತಲ್ಲ, ರಾಜ್ಮಾ ಹಾಗೆ ತರಕಾರಿ, ಪನ್ನೀರು ಎಲ್ಲನೂ ಸೇರಿಸಿ ಪುಲಾವ್ ಮಾಡಿದ್ದೆ. ಅವರಿಗೆ ಗ್ರೀನ್ ಕಲರ್ ಮಸಾಲೆ ತೆಗೆದು ಮಾಡ್ತೀನಲ್ಲ, ಅದು ಇವತ್ತು ಬೇಡ ಅಂತ ಅಂದಿದ್ರು, ಹಾಗಾಗಿ ಮಾಡಿರಲಿಲ್ಲ. ಇನ್ನು ಈ ಕಡೆ ಇದು ಬಂದುಬಿಟ್ಟು ರೈತ ಮಾಡಿದ್ದೆ, ಸ್ವಲ್ಪ ಮೊಸರು ಬಜ್ಜಿ. ಅವ್ರಿಗೂ ಒಂದೊಂದ್ಸಲ ತಿಂತಾರೆ, ಒಂದೊಂದ್ಸಲ ತಿನ್ನಲ್ಲ. ಇವತ್ತೇನೋ ಸ್ವಲ್ಪ ತಿಂದ್ಬಿಟ್ಟು ಹೋದ್ರು. ಇನ್ನು ಈ ಕಡೆ ಬಂದು ಕೋಸಂಬರಿ ಕೂಡ ಮಾಡಿದ್ದೆ, ಕೋಸಂಬರಿ ಜೊತೆಗೆ ಸ್ವಲ್ಪ ಮೂಲಂಗಿ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಏನಂದರೆ ಈ ಮೂಲಂಗಿ ಪಲ್ಯ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಇದು ಮೂಲಂಗಿ ಪಲ್ಯ ಅಂತಲೇ ಯಾರಿಗೂ ಗೊತ್ತಾಗಲ್ಲ. ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಮೂಲಂಗಿ ಅಂದರೆ ಇಷ್ಟ ಆಗಲ್ಲ ಅಲ್ವಾ, ಅದೊಂಥರ ಸ್ಮೆಲ್ ಇರುತ್ತೆ, ನಾವು ತಿನ್ನಲ್ಲ ಅಂತ ಹೇಳ್ತಿರ್ತಾರೆ. ಅವರಿಗೆ ಈ ಥರ ಮೂಲಂಗಿ ಪಲ್ಯನ ಮಾಡಿಕೊಡಿ, ನಿಜವಾಗ್ಲೂ ಅದು ಮೂಲಂಗಿನೇ ಅಂತ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಇಷ್ಟಪಟ್ಕೊಂಡು ತಿಂತಾರೆ. ಮಾಮೂಲಿಯಾಗಿ ಬೀಟ್ರೂಟ್ ಪಲ್ಯ ಎಲ್ಲ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರ ಮಾಡೋದು. ನಾವು ಮೂಲಂಗಿನ ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿಂದ ಅಥವಾ ಉರಿಯೋದ್ರಿಂದ ಅದು ಒಂಚೂರು ಕೂಡ ಸ್ಮೆಲ್ ಬರಲ್ಲ. ತುರಿದ್ಬಿಟ್ಟು ಮಾಡಬೇಕು, ಕಟ್ ಮಾಡಿ ಮಾಡಬಾರ್ದು, ತುರಿದ್ಬಿಟ್ಟು ಮಾಡಬೇಕು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇನ್ನು ನಾನು ಕೂಡ ಊಟನೆಲ್ಲ ಮುಗಿಸ್ಬಿಟ್ಟು ಶಾಪಿಗೆ ಬಂದಿದ್ದೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಯಶವಂತಪುರದಲ್ಲಿ ಮನೆಗೆ ಬೇಕಾಗೋ ಕೆಲವೊಂದಿಷ್ಟು ಥಿಂಗ್ಸ್ ಎಲ್ಲ ಸಿಗುತ್ತೆ ಕಡಿಮೆ ಬೆಲೆಗೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸರಿ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಹೊರಟು. ಆದರೆ ಅದಕ್ಕಿಂತ ಮುಂಚೆನೇ ಇಲ್ಲೇನೋ ಒಂದು ಎಕ್ಸಿಬಿಷನ್ ಥರ ಏನೋ ಓಪನ್ ಮಾಡ್ತಾಯಿದ್ರು, ಇವತ್ತಿನ ಓಪನ್ ಮಾಡ್ತಿದ್ರು. ಸರಿ ಇಲ್ಲೇ ನೋಡೋಣ, ನಮಗೇನು 2 ಬೇಕಾಗಿರೋದು, ಅಂದರೆ ಕ್ಲಾಕ್ ಬೇಕಿತ್ತು ನನಗೆ. ಅದಾದಮೇಲೆ ಬೇರೆ ಏನಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಸರಿ ಇಲ್ಲೇ ಸಿಗ್ತಾ ಇದೆಯಲ್ಲ, ಇಲ್ಲೇ ತೊಗೊಂಡ್ಬಿಡೋಣ, ಸಿಕ್ಕಿದ್ರೆ ಕಡಿಮೆ ಬೆಲೆಗೆ ಅಂತ ಹೇಳ್ಬಿಟ್ಟು ಒಳಗಡೆ ಬಂದು ನೋಡ್ದು. ಚೆನ್ನಾಗಿತ್ತು, ಆದರೆ ರೇಟ್ ಯಾಕೋ ಜಾಸ್ತಿ ಅಂತ ಅನ್ನಿಸ್ತು ನಮಗೆ. ಅದೊಂದು ಕ್ಲಾಕ್ಗೆ ಜಾಸ್ತಿ ಹೇಳ್ಬಿಟ್ರು ರೇಟು. ನಮಗೆ ತುಂಬಾ ಇಷ್ಟ ಆಯಿತು ಆ ಕ್ಲಾಕು, ಆದರೆ ಅವ್ರು ಹೇಳಿದ ರೇಟು ನಮಗೇನೋ ಸರಿ ಹೋಗಲಿಲ್ಲ. ಸರಿ ಬೇರೆ ಏನಾದರೂ ನೋಡೋಣ ಏನೇನು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸುತ್ತಾಡ್ಕೊಂಡು ಬಂದು. ಇವತ್ತಿನ ಓಪನ್ ಮಾಡ್ತಾಯಿದ್ರಲ್ವ, ಹಾಗಾಗಿ ಏನು ಜಾಸ್ತಿ ಇರಲಿಲ್ಲ. ಕೇಳ್ದು ಎಷ್ಟು ದಿನ ಇರುತ್ತೆ ಇದು ಅಂತ ಹೇಳ್ಬಿಟ್ಟು. ಇನ್ನೂ ಒಂದು 3 ತಿಂಗಳೇನೋ ಇರುತ್ತೆ ಅಂತ ಒಬ್ಬರು ಹೇಳಿದ್ರು, ಇನ್ನೊಬ್ಬರು ಬಂದು 8 ದಿನ ಇರುತ್ತೆ ಅಂತ ಹೇಳಿದ್ರು. ಸರಿಯಾಗಿ ಅದು ಕೂಡ ಗೊತ್ತಾಗಲಿಲ್ಲ. ಅಲ್ಲೆಲ್ಲೂ ಕೂಡ ಡೇಟ್ ಕೂಡ ಹಾಕಿರಲಿಲ್ಲ, ಯಾವತ್ತಿಂದ ಯಾವತ್ತವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸರಿ ಹೋಗಲಿ ಬಿಡು, ಸ್ವಲ್ಪ ಕಡಿಮೆಗೆ ಏನಾದರೂ ಸಿಕ್ಕಿದ್ರೆ ತೊಗೊಂಡು ಹೋಗೋಣ, ಇನ್ನೊಂದು ದಿನ ಬರೋಕ್ಕಂತೂ ಆಗಲ್ಲ ಅಂತ ಅಂದ್ಕೊಂಡು ಏನು ಬೇಕೋ ಅದನ್ನು ನಾನು ನೋಡ್ತಾ ಇದ್ದೆ. ಇನ್ನು ಈ ಕಡೆ ಬೀನ್ ಬ್ಯಾಗ್ನೆಲ್ಲ ಇಟ್ಟಿದ್ರಲ್ಲ, ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಬೀನ್ ಬ್ಯಾಗ್ ತೊಗೊಳ್ಬೇಕಂತ ಅಂದ್ಕೊಳ್ತಾನೇ ಇದ್ದಾರೆ. ಹಾಗಾಗಿ ಅವರು ನೋಡ್ತಿದ್ರು ಕಡಿಮೆಗೆ ಏನಾದರೂ ಸಿಗುತ್ತಾ ಏನು ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಅವರು ಸ್ವಲ್ಪ ಜಾಸ್ತಿ ರೇಟೇ ಹೇಳಿದ್ರು.
ಹಾಗಾಗಿ ಬೇಡ ಅಂತ ಅಂದ್ಕೊಂಡು. ಇನ್ನು ಇದು ನೋಡ್ಬೋದು ನೀವು, ಇಲ್ಲೊಂದು ಆನೆನ ತೋರಿಸಿದ್ರು. ಏನು ಗೊತ್ತಾ, ಆನೆ ಒಳಗಡೆ ಇನ್ನೊಂದು ಪುಟ್ಟದೊಂದು ಆನೆ ಇದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇದು ಒಂಥರ ತುಂಬಾ ಚೆನ್ನಾಗಿತ್ತು. ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು. ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇಲ್ಲ, ಬಟ್ ಅಲ್ಲಿ ಡೈರೆಕ್ಟಾಗಿ ನೋಡಿದ್ರೆ ನೀಟಾಗಿ ಕಾಣಿಸುತ್ತೆ. ತುಂಬಾ ಇಷ್ಟ ಆಗೋಯ್ತು ನನಗೆ. ಇದು ಒಂದೆರಡು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಅವ್ರು ಹೇಳಿದ ರೇಟ್ ನೋಡಿ ಬೇಡ ಅಂತ ಹಂಗೆ ಇಟ್ಬಿಟ್ಟು ಬಂದಿದ್ದಾಯಿತು. 1,500 ಏನೋ ಹೇಳಿದ್ರು ಜೊತೆ. ಅದಾದಮೇಲೆ ಕಡಿಮೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ನಾನಿನ್ನು ಹೆಂಗೆ ಕೇಳಲಿ 1,500 ತೀರಾ ಕಡಿಮೆಗೆ. ಸರಿ ಬೇಡ ಅಂದ್ಕೊಂಡು ಅಲ್ಲಿಂದ ಯಶವಂತಪುರ್ಗೆ ಹೋಗಿ ಅಲ್ಲಿ ಕೆಲವೊಂದಿಷ್ಟು ಶಾಪ್ಗಳನ್ನೆಲ್ಲ ವಿಸಿಟ್ ಮಾಡಿ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ವಲ್ಲ ಆ ಶಾಪ್ಗೆ ಮೊದಲು ಹೋದೋ, ಆದರೆ ಅಲ್ಲೇನೂ ಸಿಗಲಿಲ್ಲ. ಇನ್ನು ಇನ್ನೊಂದು ಕಡೆ ಕೂಡ ಬಂದೋ. ಇನ್ಸ್ಟಾಗ್ರಾಮಲ್ಲಿ ಒಂದು ಸಲ ರೀಲ್ಸ್ ನೋಡಬೇಕಾದ್ರೆ ನೋಡಿದ್ದೆ, ಅಂದರೆ ಮನೆಗೆ ಬೇಕಾಗೋ, ಅಂದರೆ ಕಿಚನ್ಗೆ ಬೇಕಾಗೋ ಕೆಲವೊಂದಿಷ್ಟು ಥಿಂಗ್ಸ್ ಎಲ್ಲ ಕಡಿಮೆಗೆ ಸಿಗುತ್ತೆ ಅಂತೆಲ್ಲ ಹೇಳಿ ನೋಡ್ದೋ. ಬಟ್ ಅಲ್ಲಿ ನನಗೆ ಬೇಕಾಗಿದ್ದೇನು ಕೂಡ ಸಿಗಲಿಲ್ಲ. ಸರಿ ಅಂದ್ಬಿಟ್ಟು ಬೇಡ ಅಂದ್ಕೊಂಡು ಹಣ್ಣು ತೊಗೊಂಡು ಶಾಪಿಗೆ ಬಂದಿದ್ದಾಯಿತು. ಬೇಗನೆ ಬಂದುಬಿಟ್ಟು ಒಂದು 2:45 ಹೋಗಿದ್ದು. ಒಂದು 4 ಗಂಟೆ 4:15ಗೆಲ್ಲ ಶಾಪಲ್ಲೇ ಇದ್ದು. ಜಾಸ್ತಿ ಏನೂ ಟೈಮ್ ತಗೊಳ್ಳಿಲ್ಲ. ಮನೆಗೆ ಬಂದು ಬರೀ ಇವತ್ತು ಸುತ್ತಾಡೋದೇ ಆಗೋಗ್ಬಿಡ್ತು. ಏನಂದರೆ ನಾನು ತೊಗೊಳಕ್ಕೆ ಹೋಗಿದ್ದು ವಸ್ತುನೇ ಸಿಗಲಿಲ್ಲ. ನಾವು ಅಷ್ಟೊಂದೆಲ್ಲ ಸುತ್ತಾಡ್ಕೊಂಡು ಬಂದರೂ ಕೂಡ ಬೇರೆದೆಲ್ಲರೂ ತೊಗೊಂಡು ಮನೆಗೆ ಬಂದಿದ್ದಾಯ್ತು. ಇವತ್ತು ಹುಡ್ಕೊಂಡು ಹೋಗಿದ್ದು ಕ್ಲಾಕ್ ಒಂದೇ, ಅಲ್ಲಿಗೆ ಗಡಿಯಾರನ ಹಾಕೋಣ ಅಂತ ಹೇಳ್ಬಿಟ್ಟು. ಅದೇ ಗಡಿಯಾರ ಸ್ವಲ್ಪ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು, ಆದರೆ ಗಡಿಯಾರನೇ ಸಿಗಲಿಲ್ಲ. ಆ ಎಕ್ಸಿಬಿಷನ್ಗೆ ಹೋಗಿದ್ವಲ್ಲ, ಅಲ್ಲಿ ಗಡಿಯಾರ ಇತ್ತು. ಒಂಥರ ಚೆನ್ನಾಗಿತ್ತು ಅಲ್ವಾ ಅಪ್ಪ, ಅದು ತುಂಬಾ ಚೆನ್ನಾಗಿತ್ತು. ಅವ್ರು ನೋಡಿದ್ರೆ 3,500 ಹೇಳಿದ್ರು. ಸರಿ ಒಂದ್ಸಲ ಆನ್ಲೈನಲ್ಲಿ ಚೆಕ್ ಮಾಡ್ಬಿಟ್ಟು ನೋಡೋಣ ಅಂತ ಹೇಳಿ ನೋಡಿದ್ರೆ ಆನ್ಲೈನಲ್ಲಿ 1,500 ಇದೆ. ಸೇಮ್ ಒಂದೇ ಥರ ಇದೆ, ಏನು ವ್ಯತ್ಯಾಸ ಇಲ್ಲ. ಆನ್ಲೈನಲ್ಲಿ ಇಷ್ಟು ಕಡಿಮೆ ತೋರಿಸ್ತಾ ಇದ್ದಾರೆ, ನೀವು ಇಷ್ಟು ಜಾಸ್ತಿ ಹೇಳ್ತಿದ್ದೀರಾ ಅಂತ ಕೇಳೋದಕ್ಕೆ ನಾವು ಕೂಡ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ, 2,500 ಕೊಡಿ, ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಇದು ಅಂತ ಹೇಳಿದ್ರು. ಅಯ್ಯೋ ಬೇಡ ಅಂದ್ಕೊಂಡು ಬಂದಿದ್ದಾಯಿತು. ಕ್ವಾಲಿಟಿ ಎಲ್ಲ ನಾನು ಕೆಲವೊಂದು ಪ್ರಾಡಕ್ಟ್ಗಳಲ್ಲಿ ನೋಡ್ಲಿಕ್ಕೆ ಹೋಗಲ್ಲ. ನೋಡೋಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ಸಾಕು, ನನಗೆ ತೊಗೊಂಡು ಬಂದುಬಿಡ್ತೀನಿ. ಅಷ್ಟೊಂದು ದುಬಾರಿ ಇತ್ತಲ್ವ ರೇಟು, ಅದಕ್ಕೆ ತೊಗೊಳ್ಳಿಲ್ಲ. ಇನ್ನು ಅದನ್ನು ಬಿಟ್ಟು ಕೆಲವೊಂದಿಷ್ಟು ಈ ಥರದ್ದೆಲ್ಲ ತೊಗೊಂಡು ಬಂದೆ. ಇಲ್ಲಿ TV ಯೂನಿಟ್ದು ಸೈಡಲ್ಲೆಲ್ಲ ಜಾಗ ಕೊಟ್ಟಿದ್ದಾರೆ ನೋಡಿ. ನನಗೆ ಅದು ಯಾಕಾದರೂ ಮಾಡಿದಾರೋ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಅಲ್ಲಿ ಏನಾದರೂ ಇಡಬೇಕು, ಇಟ್ರೇ ಚೆನ್ನಾಗಿ ಕಾಣೋದು, ಇಲ್ಲಾಂದರೆ ಒಂಥರ ಖಾಲಿ ಖಾಲಿ ಥರ ಕಾಣಿಸುತ್ತೆ. ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಇದನ್ನು ನಾದಸ್ವರ ಅಂತ ಹೇಳಿದ್ರು ಅವರು. ಒಂಥರ ಚೆನ್ನಾಗಿದೆ. 3 ಕೊಟ್ಟಿದ್ದಾರೆ. ಇದರಲ್ಲಿ ದೊಡ್ಡದು ಕೂಡ ಇತ್ತು. ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ನಮಗೆ. ಡಿಸ್ಕೌಂಟ್ ಮಾಡಿ ಕೂಡ ನಮ್ಗೆ ರೇಟ್ ಜಾಸ್ತಿ ಅನ್ನಿಸ್ತು. ಹಾಗಾಗಿ ಚಿಕ್ಕದಾಗಿರೋದನ್ನೇ ತೊಗೊಂಡು ಬಂದೆ. ಇದನ್ನು ಬಿಟ್ಟರೆ ಇನ್ನೊಂದೇನೋ ತಂದೆ, ಇದೊಂದು ತೊಗೊಂಡಿದ್ದೀನಿ. ಇದರಲ್ಲಿ 3 ಇದ್ದು, ಸ್ಟೆಪ್ ಬೈ ಸ್ಟೆಪ್ ಥರ. ಆದರೆ ಒಂದೊಂದಕ್ಕೆ ಸಪ್ರೇಟ್ ದುಡ್ಡಂತೆ. ನಾನು ಅಷ್ಟೊಂದು ಕಾಸ್ಟ್ಲಿ ಎಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ನೋಡೋಕ್ಕೊಂಥರ ಚೆನ್ನಾಗಿತ್ತಲ್ಲ, ಹಂಗಾಗಿ ಒಂದು ತೊಗೊಂಡು ಬಂದೆ. ಇದನ್ನು ಬಿಟ್ಟರೆ ಇನ್ನೊಂದು ಇವ್ರೇನೋ ತೊಗೊಂಡ್ರು. ಇದೇನೋ ಇವರು ಇದನ್ನು ತೊಗೊಂಡ್ರು. ಸುಮ್ಮನೆ ಇದನ್ನ ಏನು ಮಾಡ್ತಾರೆ ಗೊತ್ತಾ, ಸುಮ್ಮನೆ ಈ ಥರದವನ್ನೆಲ್ಲ ತೊಗೊಂಡ್ಬಂದು ಇಟ್ಕೊಳ್ತಾರೆ ಆಟಾಡೋದು ಅಂತ. ಇದ್ರೊಳಗಡೆ ಹಾಕು ನೋಡೋಣ. ಹಾಕ್ತೀನಿ. ಒಂದಿನೂ ಆಟಾಡಲ್ಲ ಇವರು. ಆಯ್ತು, ನೀನು ಇವಾಗ ಆಟಾಡ್ಬೇಡ, ಒಂದ್ಸಲ ಹಾಕ್ ಸಾಕು. ಏನಕ್ಕಿದು? ಅದೇ ಹಿಂಗೆ ಪ್ರಾಕ್ಟೀಸ್ ಮಾಡಿ ಹಾಕೋದನ್ನ, ಅದಕ್ಕೆ ಫ್ರೀ ಆಗಿದ್ದಾಗ ಅಂದ್ರೆ. ಸರಿ, ಇದನ್ನ ಎಷ್ಟೆಲ್ಲ ಆಡ್ತೀಯಪ್ಪ ದಿನಕ್ಕೆ? ಆಗಲ್ಲ, ಒಂದ್ಸಲ ಹಾಕಕ್ಕಾಗಲಿಲ್ಲ ನಿಮಗೆ. ಅಲ್ಲಿ ಬೆಳ್ಕೊಡಿತೈತೆ. ಇದೆಷ್ಟು ಗೊತ್ತಾ, ಎಷ್ಟು ಪುಟ್ಟದು, 250 ರೂಪಾಯಿ ಹಾಕಿದ್ದೀನಿ. 250 ರೂಪಾಯಿ. ಏನು ಇಷ್ಟ? ಬಿಡು, ಆಟಾಡಕ್ಕಾಯ್ತದೆ. 1-2 ಸಲ ಅಷ್ಟೇ ಇದ್ರಲ್ಲಿ ಆಟಾಡೋದವರು, ಆಮೇಲೆ ಸುಮ್ಮನಾಗ್ಬಿಡ್ತಾರೆ. ಅದನ್ನು ಬಿಟ್ಟರೆ ಒಂದೆರಡು ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಟಾಪ್ಗಳನ್ನ ತೊಗೊಂಡು ಬಂದೆ ಅಷ್ಟೇ. ಇನ್ನು ಇದು ಬಂದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ನೈಟ್ ಡ್ರೆಸ್ನ. ಚೆನ್ನಾಗಿದೆ ಕ್ವಾಲಿಟಿ. 550 ರುಪೀಸ್ ಅಂತ ಅನಿಸುತ್ತೆ. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಡಿಮಾರ್ಟ್ಗೆ ಹೋದ್ರೂ ಕೂಡ ಇಷ್ಟೇ ಇರುತ್ತೆ ರೇಟು. ಹಾಗಾಗಿ ನೋಡೋಣ ಕ್ವಾಲಿಟಿ ಯಾವ ಥರ ಬರುತ್ತೆ ಅಂತೇಳಿ ತೊಗೊಂಡೆ. ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇನ್ನು ಇದು ಬಂದು ನೈಟಿ. ನೈಟಿ ಅಲ್ಲ, ಇದು ಲಾಂಗ್ ಗೌನ್ ಥರ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಕ್ವಾಲಿಟಿನೂ ಚೆನ್ನಾಗಿದೆ. ಆಮೇಲೆ ಹಾಕೊಂಡಾಗಲೂ ಕೂಡ ತುಂಬಾ ಕಂಫರ್ಟ್ ಆಗಿರುತ್ತೆ. ಇದನ್ನು ನಾನು ನೈಕಾದಲ್ಲಿ ತೊಗೊಂಡೆ, ಅಮೆಝಾನಲ್ಲಿ ತೊಗೊಂಡಿದ್ದಲ್ಲ. ಅಮೆಝಾನಲ್ಲಿ ನೋಡಿದೆ, ಆದರೆ ಸಿಗಲಿಲ್ಲ. ಹಾಗಾಗಿ ಇವತ್ತು ಇಷ್ಟೊಂದು ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದು. ಬೇಕು ಅಂದಿದ್ದು ತರಲಿಕ್ಕಾಗಲಿಲ್ಲ. ಬೇಡ ಅಂದಿದ್ದ ವಸ್ತುಗಳನ್ನೆಲ್ಲ ಎತ್ಕೊಂಡು ಬಂದೋ ಇವತ್ತು.
ಇನ್ನೊಂದು ಏನಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಏನಾದರೂ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ದರೆ, ಇವತ್ತಿನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳಿದ್ನಲ್ಲ. ನನಗೆ ಖುಷಿ ಆಗುತ್ತೆ ನೀವು ಲೈಕ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು. ಅದನ್ನು ಕೆಲವೊಬ್ಬರು ಸ್ವಲ್ಪ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ಏನಂದರೆ ಲೈಕ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ. ಅಪ್ಪು ಲೈಕ್ ಮಾಡಿದ್ರೆ ಖುಷಿ ಆಗುತ್ತೆ ಅಷ್ಟೇ, ದುಡ್ಡೇನು ಬರಲ್ಲ. ಲೈಕ್ ಮಾಡಿದ್ರೆ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ಆಗಿರ್ಬೋದು ದುಡ್ಡು ಬರಲ್ಲ. ನೀವು ವಿಡಿಯೋಸ್ನ ಎಷ್ಟು ಟೈಮ್ ನೋಡ್ತೀರಾ, ವಾಚಿಂಗ್ ಅವರ್ಸ್ ಅಂತ ಇರುತ್ತೆ. ಕೆಲವೊಂದಿಷ್ಟು ಗೈಡ್ಲೈನ್ಸ್ ಇರುತ್ತೆ ಯೂಟ್ಯೂಬ್ದು, ಅದ್ರ ಪ್ರಕಾರನೇ ನಮಗೆ ಅರ್ನಿಂಗ್ಸ್ ಆಗೋದು. ಮಿಕ್ಕಿದ್ದೆಲ್ಲ ಅದನ್ನ ಬಿಟ್ಟು ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ಥರ ಎಲ್ಲ ದುಡ್ಡೇನು ಬರಲ್ಲ ನಮಗೆ. ಹಾಗೆ ನಿಮ್ಮ ದುಡ್ಡು ಕೂಡ ಏನು ಕಟ್ಟಾಗಲ್ಲ. ಅದೊಂಥರ ಖುಷಿ. ಏನಂದರೆ ನೀವೇನಾದರೂ ಇಷ್ಟಪಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾದರೆ ನಮ್ಮ ವೀಡಿಯೋಸು ನಮಗಿನ್ನ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ. ನಾನು ಇನ್ನೂ ನಾಳೆ ಇನ್ನೊಂದೇನಾದರೂ ಕಂಟೆಂಟ್ ಮಾಡಲಿಕ್ಕಿರ್ಬೋದು ಅಥವಾ ಇನ್ನೊಂದೇನಾದರೂ ವೀಡಿಯೋ ಮಾಡಲಿಕ್ಕೆ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ನಾನು ಲೈಕ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಪರ್ಸ್ನಲ್ ಆಗಿ ನನಗೆ ಲೈಕ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅದನ್ನು ಬಿಟ್ಟರೆ ದುಡ್ಡು ಬರೋದು ಆ ಥರ ಎಲ್ಲ ಏನಿಲ್ಲ. ಕಮೆಂಟ್ ಮಾಡಿರೋದಕ್ಕೆ ಕೆಲವೊಬ್ಬರು ಅದಕ್ಕೂ ರಿಪ್ಲೈ ಮಾಡ್ತಾ ಇದ್ರಿ, ಹಾಗಾಗಿ ನಾನೇ ಆನ್ಸರ್ ಮಾಡಿಬಿಟ್ಟೆ ಅಷ್ಟೇ. ಲಾಸ್ಟ್ ಟೈಮ್ ಕೂಡ ಒಂದು ವ್ಲಾಗಲ್ಲಿ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ಹೇಳಿದ್ದೆ. ಅಂದರೆ ಹೊಸ್ದಾಗಿ ಇವಾಗ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅವರು ಕಮೆಂಟ್ ಮೂಲಕ ಕೇಳಿರ್ಬೋದು. ಇನ್ನು ನಾನು ಅಪ್ಪು ಸುಮ್ಮನೆ ಹಂಗೆ ಮಾತಾಡಿಕೊಂಡು ಕೂತಿದ್ವಾ. ಅವರು ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು. ಆ ಕ್ಲಿಪ್ಪಿಂಗ್ನು ಕೂಡ ಇಲ್ಲಿ ಹಂಗೆ ಆ್ಯಡ್ ಮಾಡ್ತೀನಿ ನೋಡಿ. ನೋಡು ವಿಡಿಯೋ ಮುರಿದಾಗ್ತಾ ಅದೇನಾಗಲ್ಲ. ಹೊಡಿಲಿ ನಾನು ಮುರಿದಾಗ್ತೀನಿ. ಹಿಂಗೆ ಗೊತ್ತಿ ಹಿಂಗೆ ಬಡಿ ಹೇಳ್ತೀನಿ. ಅಪ್ಪು ಅಲ್ಲೋಡು ಅದೇ ಕೈ ಬಿದ್ದೋಯ್ತೈತೆ. ಅಯ್ಯೋ ನಿಜವಾಗ್ಲೂ ವೇಸ್ಟ್ ನೋಡಿ. ಏನಿಲ್ಲ ಸುಮ್ಮನೆ ಏನು ಗಮ್ಮ ಹಾಕೋದು ಸರಿ ಐತಿ. ನೀನು ಯಾಕೆ ಅದನ್ನೆಲ್ಲ ತಿರ್ಗ್ಸಕೋದೆ? ಫಸ್ಟು ಇವ್ರು ತಿರ್ಗಿಸಿದ್ರು, ಮುರಿದೋಗ್ಬಿಟ್ಟಿತ್ತದು. ನಾನು ಹಿಂಗೆ ಆಗ್ಬಿಡ್ತು ನೋಡಪ್ಪ. ನಾನು ಗ್ರೀನ್ ಕಲರ್ ಹಿಡ್ದಿದ್ದಿತ್ತು ವಿಡಿಯೋದಲ್ಲಿ ನೋಡ್ಬೇಕಾರೆ ಕ್ಯಾಪ್ಚರ್ ಆಗೈತೆ. ಇದೆರಡು ನೀನು ಹಿಡ್ದಿದ್ದು ನೀನೇ ಮುರಿದಾಕಿರೋದು. ಇದನ್ನ ನಾನು ಹಿಡ್ಕೊಂಡಿದ್ದೆ ಡೋಲ್ ಹೋಗಿ ಕೀಳಕ್ ನೋಡ್ತಾ ಇದ್ದೆ ಬರ್ತದ ಅಂತ ಬರ್ಲಿಲ್ಲ. ಇದು ಚೆನ್ನಾಗಿದೆ ಅಲ್ವಾ ಒಂಥರ. ಸುಮ್ಮನೆ ಇದೆ ಶೋಗೆ ಇಡ್ಬೇಕಷ್ಟೇ, ಏನು ಆಟ ಆಡೋಕ್ಕಾಗಲ್ಲ. ಇನ್ನಿಲ್ಲಿ ನೋಡಿ ಒಂದು ಕೈ ಬಿದ್ದೋಗೈತಾಲೆ. ಅಯ್ಯೋ ಪಾಪ ಪಾಪ ಒಂದು ಕೈಲಿ ಪಿಪಿ ಹೋಗ್ತಾವ. ನೀನು ಮುರಿದಾಕ್ಬಿಡ್ತೀಯ, ಕೊಡು ನಾನು ಇಟ್ಬಿಡ್ತೀನಿ. ಹೊಡೆದು ಹೊಡೆದು ಕೈ ಎಷ್ಟು ಅಪ್ಪ ಆಗವೆ, ಮುಗಿಸ್ಕೊಂಬಿಟ್ಟೈತೆ ಪಾಪ. ಇನ್ನು ಅವರು ಕೂಡ ಸ್ವಲ್ಪ ಹೊತ್ತಿತ್ತು. ಅದಾದಮೇಲೆ ಶಾಪ್ಗೆ ಹೊರಟ್ರು. ಅವ್ರದ್ದು ಒಂಚೂರು ಕೆಲಸ ಇತ್ತಂತೆ, ಆ ಕೆಲಸ ಮುಗಿಸ್ಕೊಳ್ತೀನಿ ಅಂತ. ಸಾಮಾನ್ಯವಾಗಿ ಈ ಥರ ಅವ್ರೇನಾದರೂ ಬೇಗ ಬಂದರೆ ಅವ್ರ ಕೆಲಸಗಳು ಸ್ವಲ್ಪ ಇರುತ್ತೆ, ಅದನ್ನೆಲ್ಲ ಮಾಡಬೇಕಾಗಿರುತ್ತೆ. ಅವರು ಮನೇಲಿ ಕುತ್ಕೊಂಡು ಮಾಡಲ್ಲ. ಸುಮ್ಮನೆ ನನಗೂ ರೆಸ್ಟ್ ಸಿಕ್ದಂಗೆ ಆಗಲ್ಲ. ಶಾಪಲ್ಲೇ ಹೋಗಿ ಮಾಡಿದ್ರೆ ಆ ಕೆಲಸನೂ ಮಾಡ್ಕೊಂಡಂಗೆ ಆಗುತ್ತೆ, ನನ್ನ ಕೆಲಸನೂ ಮಾಡ್ಕೊಂಡಂಗೆ ಆಗುತ್ತೆ, ನನಗೂ ಒಂಚೂರು ರೆಸ್ಟ್ ಕೊಟ್ಟಂಗೆ ಆಗುತ್ತೆ ಅಂತೇಳ್ಬಿಟ್ಟು ಶಾಪ್ಗೆ ಹೋಗ್ಬಿಡ್ತಾರೆ ಪಾಪ. ಇನ್ನಿವಾಗ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಸಂಜೆ ಆಯ್ತಲ್ಲ, ಹಾಗಾಗಿ ಒಂಚೂರು ಗ್ರೀನ್ ಟೀ ಮಾಡ್ಕೊಂಡು ಕುಡಿದು ಇವತ್ತು ಚಾಕ್ಲೇಟ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನನ್ನ ಹಸ್ಬೆಂಡ್ಗೆ ಚಾಕ್ಲೇಟ್ಸ್ ಅಂದರೆ ತುಂಬಾ ಇಷ್ಟ. ಅವ್ರಿಗೆ ಸ್ವೀಟ್ಸ್ ಅಂದ್ರೇ ತುಂಬ ಇಷ್ಟ. ಎಲ್ಲಾದರೂ ನಾವು ಈಚೆ ಕಡೆ ಹೋದಾಗ ಸಾಮಾನ್ಯವಾಗಿ ಅವರು ತೊಗೊಳ್ತಾ ಇರ್ತಾರೆ ಚಾಕ್ಲೇಟ್ಸು ಸ್ವೀಟ್ಸ್ ಎಲ್ಲನೂ. ಇನ್ನಿವತ್ತು ನಾನೇ ಮನೇಲಿ ಮಾಡೋಣ ಅಂತ ಅಂದ್ಕೊಂಡೆ. ಸಾಮಾನ್ಯವಾಗಿ ಚಾಕ್ಲೇಟ್ಸ್ನೆಲ್ಲ ನಾನು ಮನೇಲಿ ಮಾಡ್ತೀನಿ, ಅಂದರೆ ಬೇರೆ ಬೇರೆ ಥರದ್ದು ಮಾಡ್ತೀನಿ. ಇವತ್ತು ಮಾಡ್ತಿರೋ ಚಾಕ್ಲೇಟ್ನ ನಾನು ಮೊದಲನೇ ಸಲ ಟ್ರೈ ಮಾಡಿದ್ದು. ಟೇಸ್ಟ್ ಹೆಂಗೆ ಬರುತ್ತೋ ಅಂತೇಳಿ ನಿಜವಾಗ್ಲೂ ನನಗೂ ಕೂಡ ಗೊತ್ತಿರಲಿಲ್ಲ, ಆದರೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ. 1.5 ಕಪ್ ಆಗೋವಷ್ಟು ನಾನು ಹಾಲನ್ನ ತೊಗೊಂಡಿದ್ದೆ, ಹಾಗೆ 1 ಕಪ್ ಆಗೋವಷ್ಟು ಡೇಟ್ಸ್ ತೊಗೊಂಡಿದ್ದೀನಿ, ಹಾಗೆ 1.5 ಕಪ್ ಆಗೋವಷ್ಟು ಕೋಕೋನಟ್ ಪೌಡರ್ನ ತೊಗೊಂಡಿದ್ದೀನಿ. ಅಂದರೆ ಇದು ಮನೇಲೇ ಮಾಡ್ಕೊಂಡಿರೋದು, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬರುತ್ತಲ್ಲ, ಅದನ್ನು ಕೂಡ ನೀವು ತೊಗೊಳ್ಬೋದು. ನಾನು ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಎಷ್ಟು ಹಾಲು ತೊಗೊಳ್ತೀವೋ ಅಷ್ಟೇ ನಾವು ಕೋಕೋನಟ್ ಪೌಡರ್ನ ತೊಗೊಳ್ಬೇಕು. ಜಾಸ್ತಿ ಆದರೂ ಚೆನ್ನಾಗಿ ಬರಲ್ಲ, ಕಡಿಮೆ ಆದರೂ ಚೆನ್ನಾಗಿ ಬರಲ್ಲ. ಇನ್ನು ಈ ಕಡೆ ನಾನು ಒಂದು ಡಾರ್ಕ್ ಚಾಕ್ಲೇಟ್ನ ಕೂಡ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಚಾಕ್ಲೇಟ್ ಅಂತ ಅನಿಸುತ್ತೆ ಅದು. ಇನ್ನು ಒಂದು 15ರಿಂದ 20 ಬಾದಾಮಿ ಕೂಡ ತೊಗೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು.
ಮೊದಲು ಇವಾಗ ನಾನು ಒಂದು ಅಗಲವಾದ ಕಡಾಯಿಗೆ 1.5 ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಏನಂದರೆ ಇದನ್ನು ಪೂರ್ತಿಯಾಗಿ ಮಾಡೋವರೆಗೂ ಕೂಡ ನಾವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದೋಗಿಬಿಡುತ್ತೆ. ಅದರಲ್ಲೂ ಕೂಡ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಬೇಗನೆ ಸೀದೋಗಿಬಿಡುತ್ತೆ. ಇನ್ನು ಹಾಲು ಸ್ವಲ್ಪ ಕುದೀತಿದೆ ಅನ್ನುವಾಗ ನಾನು 1.5 ಕಪ್ ಆಗೋವಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕೈಲಿ ತಿರುವ್ಕೊಳ್ತಾ ಇರಬೇಕು, ಇನ್ನೊಂದು ಕೈಲಿ ಕೊಬ್ಬರಿ ತುರಿನ ಸೇರಿಸ್ಬೇಕು. ಕೈ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಗಂಟು ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಈ ಥರ ತಿರುಗಿಸ್ಕೊಳ್ತಾನೆ ಇರಬೇಕು. ಗ್ಯಾಸ್ ಮಾತ್ರ ನಾವು ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಮೀಡಿಯಮ್ ಫ್ಲೇಮ್ ಕೂಡ ಮಾಡ್ಕೊಳ್ಬಾರ್ದು, ಹೈ ಫ್ಲೇಮ್ ಕೂಡ ಮಾಡ್ಕೊಳ್ಬಾರ್ದು. ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಬೇಕು. ಇನ್ನು ಹಾಲಲ್ಲಿ ನಾವು ತೆಂಗಿನಕಾಯಿ ಪುಡಿ ಹಾಕಿದ್ದೀವಲ್ವ ಅದು ಪೂರ್ತಿಯಾಗಿ ಡ್ರೈ ಆಗಬೇಕು, ಅಂದರೆ ಚೆನ್ನಾಗಿ ಕುದಿಬೇಕು, ಹಾಲಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು. ಸುಮಾರು ಒಂದು 20 ನಿಮಿಷನಾದ್ರೂ ಟೈಮ್ ಬೇಕಾಗುತ್ತೆ. ಇನ್ನು ಅದು ಆ ಕಡೆ ಆಗ್ತಿರುವಾಗ ಇನ್ನು ಡೇಟ್ಸ್ ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಂಗೆ ಇಟ್ಬಿಟ್ರೆ ಅಂದರೆ ಹಂಗೆ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಬಾಯಿಗೆ ಸಿಗ್ತಿರುತ್ತೆ ಆ ಡೇಟ್ಸ್ ಎಲ್ಲ. ಒಂಚೂರು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಡೇಟ್ಸ್ ಬದಲು ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು, ಆದರೆ ನಾನು ಹೆಲ್ದಿಯಾಗಿ ಮಾಡೋದಲ್ವ ಹಾಗಾಗಿ ನಾನು ಡೇಟ್ಸ್ನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ನೀವು ಸಕ್ಕರೆನೇ ಹಾಕಬೇಕು ಅಂತ ಕೂಡ ಏನಿಲ್ಲ, ಈ ಥರ ಡೇಟ್ಸ್ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಳ್ಬೋದು. ಇನ್ನು ಇವಾಗ ನೋಡ್ತಿರ್ಬೋದು ನೀವು ಹಾಲೆಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ. ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಡೇಟ್ಸ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ತುರಿ ಡೇಟ್ಸು ಎಲ್ಲ ನೀಟಾಗಿ ಈಕ್ವಲಾಗಿ ಮಿಕ್ಸ್ ಆಗಬೇಕು. ಇವಾಗ ಸುಮಾರು ಒಂದು 10 ನಿಮಿಷನಾದರೂ ಟೈಮ್ ತೊಗೊಳುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ, ಯಾಕಂದರೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಏನಂದರೆ ಸಕ್ಕರೆ ಹಾಕಿದ್ರೆ ವೈಟ್ ಕಲರಲ್ಲಿರುತ್ತೆ, ನಾನು ಡೇಟ್ಸ್ ಹಾಕಿರೋದ್ರಿಂದ ಈ ಕಲರಿಗೆ ಬಂದಿದೆ ಅಷ್ಟೇ. ಇವಾಗ ನಾನು ಹಂಗೆ ಸ್ವಲ್ಪ ನೋಡ್ತಾ ಇದ್ದೀನಿ ಉಂಡೆ ಕಟ್ಲಿಕ್ಕೆ ಆಗುತ್ತಾ ಆಗಲ್ವಾ ಅಂತ ಹೇಳ್ಬಿಟ್ಟು. ನೀಟಾಗಿ ಆಯಿತು ಮಾತ್ರ, ಒಂಚೂರು ಕೂಡ ಏನಾಗಲಿಲ್ಲ. ಅದನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟೆ. ಅದಾದಮೇಲೆ ನಾನು ಬಾದಾಮನ್ನ ತೊಗೊಂಡಿದ್ದೆ ನೋಡಿ, ಅದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಬಾದಾಮಿನ ಹುರ್ಕೊಂಡೇನೂ ಕೂಡ ಇದನ್ನು ಮಾಡ್ಕೊಳ್ಬೋದು, ಆದರೆ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಹುರ್ಕೊಂಡ್ರೆ ರುಚಿ ಒಂಚೂರು ಹೆಚ್ಚಾಗುತ್ತೆ. ಹಾಗಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಆ ಕಡೆ ರಾತ್ರಿ ಅಡುಗೆಗೂ ಕೂಡ ಹಂಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬರೀ ಇದೇ ಕೆಲಸ ಮಾಡ್ಕೊಂಡ್ಬಿಟ್ರೆ ಅಡುಗೆ ಕೆಲಸ ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ತಣ್ಣಗಾದ್ಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಚಾಕ್ಲೇಟ್ನ ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ, ಅಂದರೆ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಒಂದು ತಪ್ಪಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಅರ್ಧದಷ್ಟು ನೀರು ಹಾಕಬೇಕು. ಅದಾದಮೇಲೆ ಒಂದು ಸ್ಟೀಲ್ ಬೌಲ್ನ ಇಟ್ಬಿಟ್ಟು ಅದಕ್ಕೆ ಚಾಕ್ಲೇಟ್ನ ಹಾಕ್ಬಿಟ್ರೆ ಆರಾಮಾಗಿ ಕರ್ಗೋಗ್ಬಿಡುತ್ತೆ. ಜಾಸ್ತಿ ಟೈಮೇನು ತೊಗೊಳ್ಳಲ್ಲ, ಇದು ಬೇಗನೆ ಆಗೋಗ್ಬಿಡುತ್ತೆ. ಆ ನೀರಿಂದು ಹಬೆ ಇರುತ್ತಲ್ಲ, ಹಬೆ ಮೇಲೆ ಹೋಗ್ತಾ ಆ ಚಾಕ್ಲೇಟು ಕೂಡ ಕರಗುತ್ತೆ. ಇವಾಗ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕರಗಿದೆ ಅಂತ ಹೇಳ್ಬಿಟ್ಟು. ಏನಂದರೆ ನಾವು ಕೋಕೋ ಪೌಡರ್ದು ಮಿಕ್ಸ್ಚರ್ನೆಲ್ಲ ಮಾಡಿಟ್ಕೊಂಡಿದ್ದೀವಿ ನೋಡಿ, ಅದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಡಿದ್ದಾದಮೇಲೆ ಚಾಕ್ಲೇಟ್ನ ಕರಗಿಸ್ಕೊಳ್ಬೇಕು. ಇಲ್ಲ ಅಂದರೆ ಅದು ಗಟ್ಟಿಗಾಗ್ಬಿಡುತ್ತೆ. ಇದು ತಣ್ಣಗಾಗಿಲ್ಲ ಅಂತ ಅಂದರೆ ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ ತಣ್ಣಗಾಗಲಿಕ್ಕೆ. ಪಟ್ಟಂತ ನಾವು ಅದನ್ನು ಮಾಡಿಟ್ಕೊಂಡ್ಬಿಟ್ರೆ ಇದು ತಣ್ಣಗಾಗೋ ಅಷ್ಟರಲ್ಲಿ ಚಾಕ್ಲೇಟ್ ಸಿರಪ್ ಥರ ಮಾಡ್ಕೊಂಡಿದ್ದೀವಿ ನೋಡಿ ಅದು ಗಟ್ಟಿಯಾಗೋಗ್ಬಿಡುತ್ತೆ. ಹಾಗಾಗಿ ಮೊದಲು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ನಾವು ಚಾಕ್ಲೇಟ್ನ ಕರಗಿಸ್ಕೊಳ್ಬೇಕು. ಇವಾಗ ನಾನು ಕೋಕೋನಟ್ ಪೌಡರ್ದು ಮಿಕ್ಸ್ಚರ್ ಇತ್ತಲ್ಲ ಅದ್ರ ಮಧ್ಯೆ ಒಂದು ಬಾದಾಮಿನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ರೋಲ್ ಥರ ಮಾಡ್ಕೊಳ್ತಾ ಇದ್ದೀನಿ, ಚಾಕ್ಲೇಟ್ ಶೇಪ್ಗೆ ಬರಲಿ ಅಂತ ಹೇಳ್ಬಿಟ್ಟು. ಬೇರೆ ಬೇರೆ ಥರ ಕೂಡ ಮಾಡ್ಕೊಳ್ಬೋದು, ರೌಂಡಾಗಿ ಮಾಡ್ಕೊಳ್ಬೋದು, ನಮ್ಗೆ ಯಾವ ಥರ ಬೇಕು ಆ ಶೇಪಲ್ಲಿ ಮಾಡ್ಕೊಳ್ಬೋದು. ನಾನು ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಹಿಂಗೇ ತಿನ್ಕೊಂಡ್ಬಿಡ್ಬೋದು ನಾವು. ಸ್ವಲ್ಪ ರೌಂಡಲ್ಲೂ ಕೂಡ ನಾನು ಮಾಡಿಕೊಂಡೆ. ಇನ್ನಿವಾಗ ನಾವು ಕರಗಿಸಿಟ್ಕೊಂಡಿರ್ತೀವಲ್ವ ಚಾಕ್ಲೇಟು, ಅದಕ್ಕೆ ಈ ಬಾಲ್ಸ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದರಲ್ಲಿ ಅದ್ದಬೇಕು. ಈ ಥರ ನೀಟಾಗಿ ಅದ್ದಿದ್ದಾದಮೇಲೆ ಎತ್ತಿಟ್ಕೊಳ್ಳೋದು ಅಷ್ಟೇ. ಪೂರ್ತಿಯಾಗಿ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಬೇಕಿದ್ದರೆ ಇದ್ರ ಮೇಲೆ ಕೋಕೋನಟ್ ಪೌಡರ್ನು ಕೂಡ ಉದುರಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರು ಕೂಡ ನಡೆಯುತ್ತೆ. ನಾನು ಇವತ್ತು ಆ ಥರ ಎಲ್ಲ ಏನೂ ಮಾಡಲಿಕ್ಕೆ ಹೋಗಿಲ್ಲ. ಒಂದು 2 ಅವರ್ ಆದರೂ ಫ್ರಿಜ್ಜಲ್ಲಿ ಇಟ್ಟರೆ, ಅಂದರೆ ಫ್ರೀಜರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಇವತ್ತು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇಡೋಣ ಅಂತ ಅಂದ್ಕೊಂಡು ಅದನ್ನು ಫ್ರೀಜರಲ್ಲಿ ಇಟ್ಬಿಟ್ಟು ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆಗೆ ಇವತ್ತು ಸೋರೆಕಾಯಿ ಹಾಕ್ಬಿಟ್ಟು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಏನಂದರೆ ಸೋರೆಕಾಯಿ ಬರುತ್ತೆ ನೋಡಿ, ಅದರದ್ದು ಸಿಪ್ಪೆ ಹಾಗೆ ಒಳಗಿನ ತಿರಳನ್ನೆಲ್ಲ ತೆಗೆದ್ಬಿಟ್ಟು ಒಂಚೂರು ದಪ್ಪಗೆ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮೊದಲು ನುಣ್ಣಗೆ ಗ್ರೈಂಡ್ ಆಗಬೇಕು. ಅದಾದಮೇಲೆ ಇದಕ್ಕೆ 1 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟು ಹಾಗೆ 1 ಕಪ್ ಆಗೋವಷ್ಟು ರವೆನ ಸೇರಿಸ್ಕೊಳ್ಬೇಕು. ನಾವು ಎಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತೀವೋ ಅಷ್ಟೇ ಪ್ರಮಾಣದಲ್ಲಿ ರವೆ ಸೇರಿಸ್ಕೊಳ್ಬೇಕು. ಜಾಸ್ತಿನೂ ಹಾಕೋಕೆ ಹೋಗಬೇಡಿ, ಹಾಗೆ ಕಡಿಮೆನೂ ಹಾಕೋಕೆ ಹೋಗಬೇಡಿ.
ಇಷ್ಟನ್ನ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ನುಣ್ಣಗಾಗಬೇಕು. ಸಾಮಾನ್ಯವಾಗಿ ದೋಸೆ ಹಿಟ್ಟಿನದ ನಿಮಗೆ ಗೊತ್ತಿರುತ್ತೆ ನೋಡಿ, ಆ ಥರ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನೀರು ಹಾಗೆ ಉಪ್ಪೆಲ್ಲನೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಬೋದು, ಮನೇಲಿ ಜೀರಿಗೆ ಇತ್ತಲ್ಲ ಹಾಗಾಗಿ ನಾನು ಜೀರಿಗೆನೇ ಸೇರಿಸ್ಕೊಂಡೆ ಅಷ್ಟೇ. ಸ್ವಲ್ಪ ಇವಾಗ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಎತ್ತಿಡ್ತಾ ಇದ್ದೀನಿ. ರವೆ ಹಾಕಿರೋದ್ರಿಂದ ಒಂದು 10 ನಿಮಿಷನಾದರೂ ನಾವು ಎತ್ತಿಡಬೇಕಾಗತ್ತೆ. ಜೊತೆಗೆ ಕ್ಯಾರೆಟು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ಹೆಚ್ಚಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಕೆಲಸ ಮುಗಿಸ್ಕೊಂಡ್ಬಿಡೋಣ. ಅದಾದಮೇಲೆ ಸ್ವಲ್ಪ ಗ್ರೇವಿಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಗ್ರೇವಿಗೆ ಇವತ್ತು ನಾನು ಮನೇಲಿ ಸ್ವಲ್ಪ ಬೀನ್ಸ್ಗಳೆಲ್ಲ ಮಿಕ್ಕಿತ್ತು, ಅದರಲ್ಲೇನೇ ಸ್ವಲ್ಪ ಕರಿ ಥರ ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ಹಾಳಾಗುತ್ತೆ ಬೆಳಗ್ಗೆಗೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಒಂದು ಚೂರು ಚಕ್ಕೆ ತೊಗೊಂಡಿದ್ದೀನಿ, 1-2 ಏಲಕ್ಕಿ, ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 4 ತೊಗೊಂಡಿದ್ದೀನಿ, ಹಾಗೆ ಹಸಿರು ಮೆಣಸಿನ್ಕಾಯಿ ಕೂಡ ಒಂದು 4ರಿಂದ 5 ತೊಗೊಂಡಿದ್ದೀನಿ. ಈರುಳ್ಳಿನ ಅರ್ಧ ಮಾತ್ರ ಬಳಸ್ಕೊಂಡು ಅರ್ಧ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋವಷ್ಟು ಈ ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ತುರಿ ಜೊತೆಗೆ ನೀರನ್ನ ಸೇರಿಸ್ಬಿಟ್ಟು ಈ ಥರ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ. ಇದೇ ಈ ಗ್ರೇವಿಗೆ ಅಥವಾ ಕರಿಗೆ ಮುಖ್ಯವಾಗಿ ಬೇಕಾಗಿರೋ ಮಸಾಲೆ. ಮೊದಲು ಇವಾಗ ಒಂದು ಕಡಾಯಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಆಗಲೇ ನಾವು ತೆಗೆದಿಟ್ಕೊಂಡಿದ್ದೆ ನೋಡಿ ಈರುಳ್ಳಿ, ಆ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಬೇಕು, ಚೆನ್ನಾಗಿ ಉರಿಬೇಕು. ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾನು ಬೀನ್ಸ್ಗಳನ್ನ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ ನೀರಲ್ಲಿ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಜೊತೆಗೆ 1 ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಕೂಡ ಸೇರಿಸಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಆ ಖಾರದ ಪುಡಿ ಹಾಗೆ ಆ ಕಾಳು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ನಾವು ಎಣ್ಣೆಲೇ ಹುರಿಯೋದ್ರಿಂದ ಈ ಗ್ರೇವಿಗೆ ಒಂದು ಎಕ್ಸ್ಟ್ರಾ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಚೆನ್ನಾಗಿ ಎಣ್ಣೆಲೇ ಹುರ್ಕೊಳ್ಬೇಕು, ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಇದು ಹುರಿದಿದೆ ಅಂತ ಅಂದಮೇಲೆ ಅದಕ್ಕೆ ನಾನಿವಾಗ ರುಬ್ಬಿಟ್ಕೊಂಡಿದ್ದೆ ನೋಡಿ ಮಸಾಲೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾವು ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಬೋದು. ಗ್ರೇವಿ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅನ್ನೋದ್ರ ಮೇಲೆ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ರುಚಿ ಕೂಡ ನೋಡಿ, ಒಂಚೂರು ಸಪ್ಪೆ ಏನಾದರೂ ಆಗಿದ್ರೆ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಅಂದರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು. ಕಾಳಂತೂ ನೀಟಾಗಿ ಬೆಂದಿದೆ, ಆದರೆ ಮಸಾಲೆ ಇನ್ನೂ ಬೆಂದಿರಲಿಲ್ವಲ್ಲ, ಹಾಗಾಗಿ ಲೋ ಫ್ಲೇಮ್ ಇಟ್ಬಿಟ್ಟು ಅದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನು ಇವಾಗ ಈ ಕಡೆ ಒಂಚೂರು ಪಾತ್ರೆ ಎಲ್ಲ ಇದ್ದು ನೋಡಿ, ಚಾಕ್ಲೇಟ್ ಮಾಡಿದ್ದು, ಹಾಗೆ ಅಡುಗೆ ಮನೇಲಿ ಸಾಮಾನ್ಯವಾಗಿ ಅಡುಗೆ ಜಾಸ್ತಿ ಮಾಡಿದ್ರೆ ಪಾತ್ರೆಗಳು ಕೂಡ ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ಇದು ಗ್ರೇವಿ ಆಗೋ ಅಷ್ಟರಲ್ಲಿ ಪಾತ್ರೆ ಕೂಡ ತೊಳ್ಕೊಂಡ್ಬಿಡೋಣ ಅಂತೇಳಿ ಆ ಕೆಲಸ ಕೂಡ ಮಾಡ್ಕೊಂಡಿದ್ದಾಯಿತು. ಇನ್ನು ಇವಾಗ ಗ್ರೇವಿನೂ ಕೂಡ ಆಗಿತ್ತು. ನಾನು ಸ್ವಲ್ಪ ದೋಸೆ ಹಾಕೊಂಡ್ಬಿಡೋಣ ಮೊದಲು ಅಂತ ಅಂದ್ಕೊಂಡು ಇವಾಗ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಗೊತ್ತಾ ಈ ದೋಸೆ. ಸಾಮಾನ್ಯವಾಗಿ ಸೋರೆಕಾಯಿ ದೋಸೆ ಎಲ್ಲ ಮಾಡಿದ್ರೆ ಕಿತ್ತೋಗುತ್ತೆ ಅಂತ ಎಲ್ಲ ಹೇಳ್ತೀರ ಅಲ್ವಾ. ನಾವೇನಾದರೂ ಕಬ್ಬಿಣದ ಪಾತ್ರೆಯಲ್ಲಿ ಅಥವಾ ಕಬ್ಬಿಣದ ತವಾದಲ್ಲಿ ಏನಾದರೂ ಮಾಡ್ತಾಯಿದ್ರೆ ಮೊದಲು ತವಾ ಕಾಯ್ದ ಮೇಲೆ ಎಣ್ಣೆ ಹಾಕೊಂಡ್ಬಿಟ್ಟು ಅದಾದಮೇಲೆ ಒಂಚೂರು ನೀರನ್ನ ಚುಮ್ಕಿಸ್ಕೊಳ್ಬೇಕು. ಅಂದರೆ ತವಾ ಬಿಸಿ ಆದಮೇಲೆ ನೀರು ಚುಮ್ಕಿಸ್ಕೊಂಡ್ಬಿಟ್ಟು ಮತ್ತೆ ಒಂಚೂರು ಎಣ್ಣೆ ಸವರ್ಬಿಟ್ಟು ನೀವು ದೋಸೆ ಹಾಕೊಂಡು ನೋಡಿ, ನಿಜವಾಗ್ಲೂ ಒಂಚೂರು ಕೂಡ ದೋಸೆ ಕಿತ್ತೋಗಲ್ಲ. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ದೋಸೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಾವು ನೀರು ದೋಸೆ ಮಾಡಿಕೊಂಡ್ರೂ ಕೂಡ ಏನಾಗಲ್ಲ, ಈ ಥರ ದೋಸೆ ಮಾಡಿಕೊಂಡ್ರೂ ಕೂಡ ಏನಾಗಲ್ಲ. ಒಮ್ಮೆ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ ಆಯಿತಾ. ನಾನು ಈ ದೋಸೆ ಮೇಲೆ ಸ್ವಲ್ಪ ಕ್ಯಾರೆಟ್, ಈರುಳ್ಳಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಸೇರಿಸ್ಕೊಂಡೆ. ಇವಾಗ ನೀವು ನೋಡ್ತಿರ್ಬೋದು ದೋಸೆ ಎಷ್ಟು ತೆಳ್ಳಗೆ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ರುಚಿಯಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಏನು ಬರಲ್ಲ ಇದು, ಒಂಚೂರು ಸಾಫ್ಟಾಗಿ ಲೈಟಾಗಿ ಕ್ರಿಸ್ಪಿನೆಸ್ ಇರುತ್ತೆ ಅಷ್ಟೇ. ನಾವು ಮಾಮೂಲಿ ದೋಸೆ ಎಲ್ಲ ಮಾಡಿದಾಗ ಕ್ರಿಸ್ಪಿಯಾಗಿರುತ್ತೆ ನೋಡಿ, ಆ ಥರ ಬರಲ್ಲ, ಒಂಚೂರು ಸಾಫ್ಟಾಗಿರುತ್ತೆ ಅಷ್ಟೇ. ಮೇಲ್ಗಡೆ ಲೇಯರ್ ಮಾತ್ರ ಒಂಚೂರು ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ. ಇನ್ನಿವಾಗ ನಾನು ಕೂಡ ಊಟ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಊಟನೆಲ್ಲ ಮುಗಿಸ್ಕೊಂಡು ಚಾಕ್ಲೇಟ್ ರೆಡಿಯಾಗಿದೆಯಾ ಅಂತೇಳಿ ನೋಡಿದೆ. ಈ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಾಕ್ಲೇಟ್ ಕೂಡ ಸ್ವಲ್ಪ ರೆಡಿಯಾಗಿತ್ತು. ಅಂದರೆ ಇನ್ನೂ 1 ಅವರ್ ಇಡಬೇಕು ಈ ಚಾಕ್ಲೇಟ್ನ ಫ್ರಿಜ್ಜಲ್ಲಿ, ಆವಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಟೈಮ್ ಇರಲಿಲ್ಲ ಅಲ್ಲ, ಹಾಗಾಗಿ ಇವಾಗಲೇ ತೆಗೆದು ನೋಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಕೇಳ್ತಾ ಇದ್ದರೆ ಚಾಕ್ಲೇಟ್ಸ್ನ ಇದನ್ನು ಟ್ರೈ ಮಾಡಿ, ಅವರು ಅಂಗಡಿ ಚಾಕ್ಲೇಟ್ನ ಬಿಟ್ಟೇ ಬಿಡ್ತಾರೆ. ಹಾಂ ನೈಟ್ ಡ್ರೆಸ್ ಏನಿದು ಎಲ್ಲ ಚಂದ್ರನೆಲ್ಲ ಹಂಚ್ಕೊಂಡಿದೆ. ಚಂದ್ರ ಕಾಮನ್ ಬಿಲ್ಲು ಚೆನ್ನಾಗಿಲ್ವಾ? ಮನೇಲಿ ಇರೋಕ್ಕೆ ಚೆನ್ನಾಗೈತೆ, ಹೊರಗಡೆ ಓಡಾಡೋಕ್ಕೆ ಜಾತ್ರೆ ಥರ ಐತೆ. ಏನಾಗಲ್ಲ. ಇವಾಗ ಸಂಡೆ ಬಜಾರ್ ತಂದ ಎಲ್ಲ ತಂದೆ ಅಪ್ಪ, ಏನೋ ಮಾಡ್ಕೊಂಡು ಬಂದಿದ್ದೀನಿ ನೋಡು.
ಇಲ್ಲಿಗೆ ಬರೋಕೆ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು, ಯಾರು ಮಾಡ್ತಾರೆ ಅಂತ ಹೇಳಿ ಹಂಗೆ ಬಂದೆ. ಏನು ಚಾಕ್ಲೇಟ್ ಉಂಡೆಗಳು ಮಾಡಿದ್ಯಾ? ಹಾಂ, ತಿಂದು ನೋಡ್ಬಿಟ್ಟು ಹೇಳ್ತೀನಿ. ಹಾಂ, ಈಗ ಏನು ಒರಿಜಿನಲ್ ಚಾಕ್ಲೇಟ್ ಥರ ಐತೆ. ಹಾಂ, ತಿನ್ನು. ಚೆನ್ನಾಯ್ತಮ್ಮ. ಹಾಂ, ಕೋಕೋನಟ್ ಚಾಕ್ಲೇಟು ಒಂದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಮತ್ತೆ. ತಿಂತೀನಿ ಹೇಳು, ತಣ್ಣಗೈತಲ್ಲ. ಚೆನ್ನಾಗಿದೆಯಾ? ಚೆನ್ನಾಗಿ ಸೂಪರ್ ಆಗೈತೆ. ಅದೇ ಅವತ್ತೊಂದ್ಸಲ ಮೇಲ್ಗಡೆ ಮನೆಯವ್ರು ಕೊಟ್ಟಿದ್ರಲ್ಲ, ಓ ಫಾರಿನ್ ಚಾಕ್ಲೇಟು. ಅದೇ ಥರದ್ದಲ್ಲ. ದುಬೈದು ಚೆನ್ನಾಗೈತೆ, ಅದಕ್ಕಿಂತ ಚೆನ್ನಾಗೈತೆ. ಇದು ಸಕ್ಕತ್ತಾಗೈತೆ. ಚೆನ್ನಾಗಿದೆಯಾ? ಸಕ್ಕರೆ ಎಲ್ಲ ಹಾಕಿಲ್ಲ, ಡೇಟ್ಸ್ ಹಾಕ್ಬಿಟ್ಟು ಮಾಡಿದೆ. ಹ್ಞೂ, ಸೂಪರ್ ಆಗೈತೆ. ಹ್ಞೂ, ನೀನು ತಿಂದ? ಒಂಚೂರು ಹಂಗೆ ತಿನ್ಕೊಂಡು ಓಡ್ ಬಂದೆ. ನಿಜ ಹೇಳ್ಬೇಕು. ನಿಜ ಚೆನ್ನಾಗೈತೆ. ಹಾಂ, ಚೆನ್ನಾಗಿದೆ. ಸೂಪರ್ ಆಗೈತೆ. ಒಳಗಡೆ ಬಾದಾಮ್ ಹಾಕಿರೋದು ಚೆನ್ನಾಗಿ ಕಾಣಿಸ್ತಿದೆ. ಸಕ್ಕರೆ ಹಾಕಿದ್ರೆ ವೈಟ್ ಆಗಿರೋದು ಒಳಗಡೆ, ಸಕ್ಕರೆ ಹಾಕಿಲ್ವಲ್ಲ, ಡೇಟ್ಸ್ ಅಲ್ವಾ ಹಾಕಿರೋದು, ಅದಕ್ಕೆ ಆ ಕಲರ್ ಇದೆ ಅಷ್ಟೆ. ಚೆನ್ನಾಗಿದೆಯಾ? ಫ್ಲೇವರ್ ಬಿಟ್ರೆ ನಿಮ್ಗೆ ಏನಾದ್ರು ಬೀಟ್ ಮಾಡೋಕ್ಕಾಯ್ತದ? ಚಾಕ್ಲೇಟ್ ಅದಾಗಲಿ ಅಡುಗೆಲಾಗಲಿ ಒಂದೊಂದ್ಸಲ ಏನು ಹಿಂಗೆ ಮಾಡಿದ್ಯಾ ಅಂತಾರೆ, ಇವತ್ತು ಚೆನ್ನಾಗಿರೋದಕ್ಕೆ ಹಿಂಗೆ ಉಲ್ಟಾ ಹೇಳ್ತಿದ್ದಾರೆ. ಇನ್ನು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಚಾಕ್ಲೇಟ್ ಮಾತ್ರ. ಎಲ್ಲನೂ ಖಾಲಿ ಮಾಡಿದ್ರು, ಇನ್ನೊಂದು ಉಳಿಸಿದ್ರು. ಹಂಗೆ ಅಂಕಲ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದ್ಬಿಟ್ಟು ಕೊಡ್ತಿದ್ರು. ಚೆನ್ನಾಗಿದೆಯಾ ಹೇಳ್ತಾರೆ ಅವರು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾರೆ, ಇಲ್ಲಾಂದರೆ ಇಲ್ಲ ಅಂತಾರೆ ಅಂತ ಹೇಳ್ಬಿಟ್ಟು. ಅವ್ರೂ ಚೆನ್ನಾಗಿ ಬಂದಿದೆ ಅಮ್ಮ, ಸೂಪರಾಗಿ ಬಂದಿದೆ, ಒಂಥರ ಐಸ್ ಥರ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಆ ಫ್ರಿಜ್ಜಲ್ಲಿ ಇಟ್ಕೊಂಡು ತೊಗೊಂಡೋಗಿದ್ದೆ ನೋಡಿ, ಹಾಗಾಗಿ ತಣ್ಣಗಿತ್ತು. ನಿಜವಾಗ್ಲೂ ಟೇಸ್ಟ್ ಮಾತ್ರ ನಂಗೆ ಇವಾಗಲೂ ನೆನೆಸ್ಕೊಂಡ್ರು ತಿನ್ಬೇಕಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿತ್ತು ಮಾತ್ರ. ಇಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಚಾಕ್ಲೇಟ್ ಮಾಡಿಕೊಂಡ್ರೆ ನಮಗೆ ಈಚೆ ಕಡೆ ಚಾಕ್ಲೇಟ್ ತಿನ್ನಬೇಕಂತ ನಿಜವಾಗ್ಲೂ ಒಂದ್ಸಲ ಮಿಸ್ ಮಾಡಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ನಾನು ಕೂಡ ಮನೆಗೆ ಬಂದಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಯ್ಶ್ಚರೈಸರ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಡೈಲಿ ಟೈಮ್ ಇದ್ದರೆ ಈ ಥರ ಮಾಡ್ಕೊಳ್ಬೋದು. ಇದಕ್ಕೇನಿಲ್ಲ, ನಾವು ಅನ್ನ ಮಾಡಿರ್ತೀವಿ ನೋಡಿ, ಆ ಗಂಜಿ ಬರುತ್ತಲ್ಲ, ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಲಿನ ಕೆನೆ, ಜೊತೆಗೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಗೆ ಆಲಿವಿರನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಾತ್ರಿ ಮಲಗುವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ಫಿಕ್ಕಾಗಿ ಕೂಡ ಮಾಡ್ಕೊಂಡು ಬಿಡ್ಬೋದು. ನಿಮ್ಗೇನಾದರೂ ಟೈಮ್ ಸಿಕ್ಕಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಮ್ಮ ಸ್ಕಿನ್ನಲ್ಲಿ ಎಷ್ಟೊಂದೆಲ್ಲ ಚೇಂಜಸ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಕೂಡ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.